ನಾನಿಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ CA ವಿರುದ್ಧ, NRC ವಿರುದ್ಧ ಮತ್ತು NPC ವಿರುದ್ಧ. ನಾನು ಮೊದಲು ಮೋದಿ ಮತ್ತು BJP ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂದರೆ ಅವರು ಈ ಅಸಂವಿಧಾನಿಕ ಕಾಯ್ದೆ CA ಅನ್ನೋದನ್ನು ಜಾರಿಗೆ ತಂದಿದ್ದಾರೆ. ಈ CA ಕಾಯ್ದೆ ಮುಸ್ಲಿಮರನ್ನು ತನ್ನ ಕಾಯ್ದೆಯಿಂದ ಹೊರಗಿಡುತ್ತೆ. ಆದರೆ ನಮ್ಮ ಸಂವಿಧಾನ ಹೇಳುತ್ತೆ ಸಂವಿಧಾನದ ಮುಂದೆ ಎಲ್ಲರೂ ಒಂದು ಅಂತ. ಅದು ಹೇಗೆ BJP ಅಮಿತ್ ಶಾ ಸರ್ಕಾರ ಮುಸ್ಲಿಮರನ್ನು ಹೊರಗಿಡ್ತು ಈ ಕಾನೂನಲ್ಲಿ? ಅವರು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ರಾಷ್ಟ್ರಗಳನ್ನು ಮಾತ್ರ ಈ ಕಾಯ್ದೆಯಲ್ಲಿ ಒಟ್ಟಿಗೆ ಮಾಡಿದ್ದಾರೆ, ಈ ಕಾಯ್ದೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆದರೆ ಮಯನ್ಮಾರ್ ಕೂಡ ಒಂದು ರಾಷ್ಟ್ರ ತಾನೆ, ಶ್ರೀಲಂಕಾ ಕೂಡ ಒಂದು ರಾಷ್ಟ್ರ ತಾನೆ, ಚೈನಾ ಕೂಡ ಒಂದು ರಾಷ್ಟ್ರ ತಾನೆ. ಅಲ್ಲಿ ಯಾಕೆ ಜನರ ಮೇಲೆ ಶೋಷಣೆ ನಡೆಯಲ್ವಾ? ಅಲ್ಲಿ ಯಾಕೆ ಉಯ್ಘರ್ ಅವರು ಇಲ್ವಾ? ರೋಹಿಂಗ್ಯಾಗಳು ಇಲ್ವಾ? ಶ್ರೀಲಂಕನ್ ತಮಿಳಿಯನ್ಗಳು ಇಲ್ವಾ? ಅವ್ರನ್ನ ಯಾಕೆ ಹೊರಗಿಟ್ಟಿದ್ದಾರೆ? ಅವರು ಹೇಳ್ತಾರೆ ಡಿಸೆಂಬರ್ 31, 2014 ಮುಂಚೆ ಬಂದವರು ಎಲ್ಲ ವಲಸಿಗರನ್ನು ನಾವು ಭಾರತೀಯ ಪೌರತ್ವ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದರ ಆದಮೇಲೆ ಆ ರಾಷ್ಟ್ರಗಳಲ್ಲಿ ಶೋಷಣೆ ನಡೆದಿಲ್ವಾ ಜನರ ಮೇಲೆ? ಅವರನ್ನು ಎಲ್ಲ ಯಾಕೆ ಹೊರಗಿಟ್ಟಿದ್ದಾರೆ? NRCಯಲ್ಲಿ ನಿಮ್ಮನ್ನು ಡೌಟ್ಫುಲ್ ಸಿಟಿಸನ್ಸ್ ಅಂತ ಮಾರ್ಕ್ ಮಾಡ್ಬೋದು, ನೀವು ಶಂಕಿತ ಭಾರತೀಯರು ಅಂತ NRC ಕಾಯ್ದೆ ಅಡಿಯಲ್ಲಿ ಹೇಳ್ಬೋದು. ಅದು ಹೇಗೆ ಕಾನೂನು ಹೇಳುತ್ತೆ? ನಾವು ಇದೇ ರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದವರು, ಇದೇ ರಾಷ್ಟ್ರದಲ್ಲಿ ಸಾಯೋರು. ನನ್ನ ಅಪ್ಪ ಅಮ್ಮ ಇರ್ಬೋದು, ನನ್ನ ಅಜ್ಜ ಇರ್ಬೋದು, ನನ್ನ ಮುತ್ತಾತ ಇರ್ಬೋದು, ಇದೇ ಭಾರತದ ಮಣ್ಣಲ್ಲಿ ಅವ್ರು ಹುಟ್ಟಿದ್ದು. ಎಷ್ಟು ಜನ ಮುಸ್ಲಿಮರು, ಎಷ್ಟು ಜನ ದಲಿತರು, ಎಷ್ಟು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರು ಹೋರಾಡಲಿಲ್ಲ. ಈಗ ಮೋದಿ ಸರ್ಕಾರ, ಈಗ BJP ಸರ್ಕಾರ ಬಂದು ಹೇಳುತ್ತೆ ನೀವೆಲ್ಲ ಬೇರೆ ಬೇರೆ ಅಂತ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನು ಅವ್ರು ಹೇಗೆ ಬಿಡ್ತಾರೆ? ನಾನು ಎಲ್ಲ ಕರ್ನಾಟಕದ ಸ್ಟೂಡೆಂಟ್ಸ್ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾವು ಸ್ಟೂಡೆಂಟ್ಸ್ಗಳು ಎಲ್ಲಿ ತನಕ NRCಯನ್ನು ಕರ್ನಾಟಕದಿಂದ ಹಿಂದೆ ಪಡೆಯೋದಿಲ್ವೋ ಅಲ್ಲಿ ತನಕ ನಾವು ಹೋರಾಟವನ್ನು ಮಾಡ್ತೀವಿ. ಈ ಮೋದಿ ಮತ್ತು ಅಮಿತ್ ಶಾನ ನೋಡಿದ್ರು ನೀವು, ಅವ್ರ ಮಧ್ಯೆ ಒಂದು ಸಂವಾದ ಇಲ್ಲ. ಅವರು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅಮಿತ್ ಶಾ ಅವರು ಹೇಳ್ತಾರೆ ಇಡೀ ದೇಶದಲ್ಲಿ NRC ಜಾರಿಯಾಗುತ್ತೆ ಅಂತ. ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು NRC ಬಗ್ಗೆ ಮಾತಾಡಲೇ ಇಲ್ಲ ಅಂತ. ನಿಮ್ಮ ಮಧ್ಯೆನೇ ಒಂದು ಸಂವಾದ ಇಲ್ಲ, ನಿಮ್ಮ ಮಧ್ಯೆನೇ ಕಮ್ಯುನಿಕೇಷನ್ ಇಲ್ಲ ಅಂದರೆ ನೀವು ಇಡೀ ಭಾರತದಂತಹ ರಾಷ್ಟ್ರದನ್ನು ಹೇಗೆ ನಡೆಸ್ತಾ ಇದ್ದೀರಾ? ನೀವು ರಾಷ್ಟ್ರ ನಡೆಸೋದು ಬೇಡ, ಮೊದಲು ಸರಿಯಾದ ಕಾನೂನನ್ನು ತನ್ನಿ. ಮೊದಲು ನಮಗೆ ನಿರುದ್ಯೋಗದ ಬಗ್ಗೆ ಮಾತಾಡಿ ಕಣ್ರಿ. ನಮ್ಮ GDP ಕುಸಿತಾ ಇದೆ, ನಮ್ಮ ಆರ್ಥಿಕತೆ ಕುಸಿತಾ ಇದೆ, ಜನರು ಹಸಿವಿನಿಂದ ಸಾಯ್ತಾ ಇದ್ದಾರೆ, ಸ್ಲಮ್ಗಳು ಹೆಚ್ಚಾಗ್ತಾ ಇವೆ. ಅದಾನಿ, ಅಂಬಾನಿ, ಮಲ್ಯದಂತಹ, ನೀರವ್ ಮೋದಿ ಅಂತಹ ಬಂಡವಾಳಶಾಹಿಗಳು ಈ ದೇಶವನ್ನು ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಅಂಥವರನ್ನು ಹೊರಗೆ ತನ್ನಿ. ಸ್ವಿಸ್ ಬ್ಯಾಂಕಿನಿಂದ ನೀವು ಹಣವನ್ನು ತರ್ತೀನಿ ಅಂತ ಹೇಳಿದ್ರಿ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀರಿ ಅಂತ ಹೇಳಿದ್ರಿ. ಅದನ್ನು ಫಸ್ಟ್ ಮಾಡಿ. ಯಾರು ನಿಮಗೆ ಬಾಬ್ರಿ ಮಸೀದಿ ಅದು ಮೊದಲು ಹೇಳ್ತೀನಿ, ನಮಗೆ ಬಾಬ್ರಿ ಮಸೀದಿ ಒಡೆದವರು ಹೇಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳೋದು ಬೇಡ. ನಮಗೆ ಬಸ್ಗಳನ್ನು ಒಡೆದು ಹಾಕಬೇಡಿ ಅಂತ ಹೇಳೋರು ಯಾರು ಗೊತ್ತಾ? ಈ ABVP ಗುಂಡಾಗಳು ಹೋಗಿ JNUನಲ್ಲಿ ಯಾರು ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳ ಮೇಲೆ, ಅಂಥವ್ರು ಹೇಳ್ತಾ ಇದ್ದಾರೆ ಬಸ್ಗಳನ್ನು ಹೊಡಿಬೇಡಿ ಅಂತ. ಆ ಬಸ್ಗಳಿಗೆ ಕಟ್ಟಿದ್ದು ನಾವೇ ಟ್ಯಾಕ್ಸ್ ಕಣ್ರಿ, ನೀವು ಹೇಳೋದು ಬೇಡ. UPನಲ್ಲಿ ಮುಸ್ಲಿಂ ಜನರು ಇಷ್ಟು ಹಣ ಅಂತ ಒಟ್ಟು ಮಾಡಿ ಎಲ್ಲ ಡ್ಯಾಮೇಜ್ ಆಗಿದ್ದನ್ನು ಸರಿ ಮಾಡಲಿಕ್ಕೆ ಮುಸ್ಲಿಮರು ಹಣವನ್ನು ಕೊಟ್ಟರು. ಅದು ಉದಾರತೆ, ಅದು ಮುಸ್ಲಿಮರ ಮನಸ್ಸು, ಅದು ಭಾರತೀಯರ ಮನಸ್ಸು. ಮತ್ತು ಇನ್ನೊಂದು ಹೇಳ್ತೀನಿ, ಇದು ಕೇವಲ ಮುಸ್ಲಿಮರ ಫೈಟ್ ಅಲ್ಲ, ಇದು ಎಲ್ಲರೂ ಭಾರತೀಯರ ಫೈಟ್. ಇದು ಯಾಕಂದರೆ ಮುಂದೊಂದು ದಿನ ಈ ಕಾಯ್ದೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. NRC ಅಂತಹ ಕಾಯ್ದೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮಹಿಳೆಯರು ಮದುವೆ ಆದಮೇಲೆ ತಮ್ಮ ಹೆಸರನ್ನು ಚೇಂಜ್ ಮಾಡ್ತಾರೆ. ಆದರೆ NRC ಕಾಯ್ದೆಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಹೆಸರು ಚೇಂಜ್ ಇದ್ದರೆ ನೀವು ಡೌಟ್ಫುಲ್ ಸಿಟಿಸನ್, ನೀವು ಶಂಕಿತ ಭಾರತೀಯರು ಅಂತ ಮಾರ್ಕ್ ಮಾಡ್ಬೋದು. ನಿಮ್ಮ ಪಕ್ಕದ ಮನೆಯವರು ಹೇಳ್ಬೋದು ನೀವು ಶಂಕಿತ ಭಾರತೀಯರು. ನಮ್ಮ ಹೋರಾಟ ಇನ್ನು ಸುಮಾರು ದಿನ ಪ್ರತಿಭಟನೆಯ ಮೂಲಕವೇ ನಡೆಯುತ್ತೆ. ಆದರೆ ಇವರು ಇತರನೇ ತುಂಬ ಹಠ ಮಾಡ್ತಾ ಕೂತಿದ್ರೆ ನಾವು ಸತ್ಯಾಗ್ರಹಕ್ಕೆ ಕೂರ್ತೀವಿ. ನಾವು ಸ್ಟೂಡೆಂಟ್ಸ್ಗಳು ಕ್ಲಾಸ್ಗಳನ್ನು ಬಹಿಷ್ಕಾರ ಮಾಡಿ ಟೌನ್ ಹಾಲ್ ಮುಂದೆ, ಬೆಂಗಳೂರಿನಲ್ಲಿ, ವಿಜಯಪುರದಲ್ಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಉಗ್ರ ಹೋರಾಟ ನಡೆಸ್ತೀವಿ. ನಾವು ಹಸಿವಿನಿಂದ ಸಾಯ್ತೀವಿ, ಆದರೆ NRCಯನ್ನು ಕರ್ನಾಟಕದಲ್ಲಿ ಜಾರಿಯಾಗಲಿಕ್ಕೆ ಬಿಡಲ್ಲ. ಜೈ ಭೀಮ್. ಗೋಧ್ರಾ ರೈಟ್ಸ್ ಬಗ್ಗೆ ಕೇಳಿದ್ದೀರಾ ಸರ್? ಗೋಧ್ರಾ ಬಗ್ಗೆ ಕೇಳಿದ್ದೀರಾ? ರಾಣಾ ಆಯೂಬ್ ಅನ್ನೋ ಜರ್ನಲಿಸ್ಟ್ ಅವರು ಅಂಡರ್ ಕವರ್ ಒಂದು ಆಪರೇಷನ್ ಮಾಡ್ತಾರೆ ತೆಹಲ್ಕಾಯಿಂದ. ಅದರಲ್ಲಿ ಗೊತ್ತಾಗುತ್ತೆ ಸುಮಾರು ಜನ ಆಫೀಸರ್ಗಳು, ಸುಮಾರು ಜನ ಅಧಿಕಾರಿಗಳು ಈ ಅಮಿತ್ ಶಾ ಅವರ ನಿರ್ದೇಶನದ ಮೇರೆಗೆ ಮುಸ್ಲಿಮರನ್ನ ಗುಜರಾತ್ನಲ್ಲಿ ಕೊಂದು ಹಾಕಿದ್ರು ಅಂತ. ಆದರೆ ಇದು ಕೋರ್ಟ್ನಲ್ಲಿ ಸಾಬೀತಾಗೋದಿಲ್ಲ. ಯಾಕೆ? ಈ ಕೋರ್ಟ್ ಕೂಡ ಅವರ ಕೆಳಗೇನೇ ಇದೆ. ಈ ಕೋರ್ಟ್ ಜಡ್ಜ್ಗಳು ಅವರ ಆಡಳಿತ ವರ್ಗದ ಅಡಿಯಲ್ಲಿದ್ದಾರೆ. ಅದಕ್ಕೆ ಅವರು ಇದು ಹೇಗಾಗಿದೆ ಅಂದರೆ, ಯೋಗಿ ಆದಿತ್ಯನಾಥ್ ಅವರು ಕೂಡ UPನಲ್ಲಿ ಬಹಳ ಗುಂಡಾಗಿ
ಗೂಂಡಾಗಿರಿ ನಡೆಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅನಾಥ ಮಕ್ಕಳ ಮೇಲೆ ಪೊಲೀಸರು ರೇಪ್ ನಡೆಸಿದ್ದಾರೆ. ಇದ್ರ ಬಗ್ಗೆ ಮೀಡಿಯಾ ಯಾಕೆ ಮಾತಾಡ್ತಾ ಇಲ್ಲ? ನೀವು ಇದ್ರ ಬಗ್ಗೆ ಮಾತಾಡಿ. ನಾವು ಅವರನ್ನ ಟೆರರಿಸ್ಟ್ ಅಂತ ಕರಿತಾ ಇದ್ದೀವಿ. ಹೌದು, ನಾವು ಟೆರರಿಸ್ಟ್ ಅಂತ ಕರಿತೀವಿ, ಯಾಕಂದ್ರೆ ಅವರು ಟೆರರಿಸ್ಟ್ಗಳು. ಯೋಗಿ ಆದಿತ್ಯನಾಥ್ ಮೇಲೆ ಎಷ್ಟು ಕೇಸ್ಗಳಿಲ್ಲ, ಅವ್ರ ಹತ್ರ ಗನ್ ಇದೆ ಕಣ್ರಿ, ಅವ್ರ ಹತ್ರ ಗನ್ ಲೈಸೆನ್ಸ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತುಂಟಾ? ಅವರು ಟೆರರಿಸ್ಟ್ಗಳೇ ಕಣ್ರಿ, ಅದಕ್ಕೆ ನಾವು ಅವರನ್ನ ಟೆರರಿಸ್ಟ್ ಅಂತ ಕರಿತೀವಿ. ಟೆರರಿಸ್ಟ್ ಅಂತ ಕರೀದಿದ್ರೆ ಮತ್ತೇನಂತ ಕರೀಲಿ? ಮೋದಿಜಿಯವರು ಹೇಳ್ತಾರೆ ಬಟ್ಟೆಯಿಂದಾನೇ ಗೊತ್ತಾಗುತ್ತೆ ಅಂತ, ಮುಸ್ಲಿಮರಿಗೆ ಅವರು ಟಾಂಟ್ ಕೊಡ್ತಾರೆ. ಯಾರು ಕಣ್ರಿ ನೀವು ಹೇಳ್ತೀರಾ ಉಗ್ರರು ಅಂತ? ನಮಗೂ ಬರುತ್ತೆ ಹೋರಾಟ, ನಾವು ಕಾನೂನು ಓದಿದ್ದೀವಿ, ನನಗೂ 19 ವರ್ಷ, ನಾನು ಕಾಲೇಜಿಗೆ ಹೋಗ್ತೀನಿ, ನನಗೂ ಅಕ್ಷರ ಕಲಿಸಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಾವು ನಿಜ ಓದಿನೇ ಹೇಳ್ತಾ ಇರೋದು ಮೋದಿ ಮತ್ತೆ ಅಮಿತ್ ಶಾ ಎಂಥ ಟೆರರಿಸ್ಟ್ಗಳು ಅಂತ. ನಾನು ಹೇಳ್ತೀನಿ, ನಾನು ಹೆದರಿಕೆ ಪಡಲ್ಲ. ಈ ABVP ಗೂಂಡಾಗಳು, RSS ಗೂಂಡಾಗಳಿಗೆ ನಾವು ಹೆದರಲ್ಲ. ನಾವು ವಿದ್ಯಾರ್ಥಿಗಳು ಎಷ್ಟಂತ ಹೆದರ್ಕೊಂಡು ಒಳಗೆ ಕೂರೋದು? ನಾವು ಸುಮ್ಮನೆ ಹೆದರ್ಕೊಂಡು ಒಳಗೆ ಕೂತ್ಕೊಂಡ್ರೆ ಅವ್ರು ನಮ್ಮನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ನಮ್ಮನ್ನು ರೋಡ್ ಮೇಲೆ ಇಳಿದು ಹೊಡೆದಾಕ್ತಾರೆ. ನಾವು ಅದಕ್ಕೆ ಈಗ ರೋಡ್ ಮೇಲೆ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಂಗೆ ಜೀವ ಬೆದರಿಕೆ ಇಲ್ಲ ಸರ್, ಇನ್ನು ನಂಗಿಲ್ಲ ಸರ್, ನನಗೆ ಜೀವ ಬೆದರಿಕೆ ಇಲ್ಲ. ಆದರೆ ನಮ್ಮ ಲಾಯರ್ಗಳಿಗೆ ತುಂಬ ಕಾಲ್ ಬರ್ತಾ ಇದೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸಿಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.